ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಮಂಜುಳಕ್ಕೆ ಸ್ತ್ರೀ 9 ನವೆಂಬರ್ 1984 5 ಗಂಟೆ ಬೆಳಗ್ಗೆ ಸೊರಬದಲ್ಲಿ ಜನನ, ಪೂರ್ವ ಫಲ್ಗುಣಿ ನಕ್ಷತ್ರ, ಸಿಂಹ ರಾಶಿ, ತುಲಾ ಲಗ್ನದಲ್ಲಿ ಜನನ ನಿಮ್ಮದು. ತುಲಾ ನಿತ್ಯ ಯೋಗ, ಭದ್ರ ವಿಷ್ಟ ಯೋಗದಲ್ಲಿ ಹುಟ್ಟಿದ್ದೀರ ನೀವು. ಒಳ್ಳೆ ಯೋಗ, ನೋ ಪ್ರಾಬ್ಲಮ್. ಬನ್ನಿ, ಹಾಗಾದರೆ ಜಾತಕದ ವಿಶ್ಲೇಷಣೆ ಏನು ಹೇಳುತ್ತೆ ಅದನ್ನು ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರ. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟಗಳು. 7 ದಾಂಪತ್ಯ. 8 ಶತ್ರು. 9 ಭಾಗ್ಯ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ದರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ನಾವು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ. ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಇರಲಿ, ಯೌವನಾವಸ್ಥೆಯಲ್ಲಿ ಇದ್ದರೆ 100ಕ್ಕೆ 100 ಲಾಭ ಸಿಗುತ್ತೆ. ಅದರಲ್ಲೂ ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಆ ಶಕ್ತಿ ಇರೋದಿಲ್ಲ. 0 ಡಿಗ್ರಿ ಇದ್ರೂ ಒಳ್ಳೆ ಲಾಭವನ್ನು ಕೊಡ್ತಾರೆ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ ಅಂತ ಕರಿತೀವಿ, 11 ಲಾಭೇಶ ಅಂತ ಕರಿತೀವಿ. ನೋಡಿ, 1, 5, 9 ತ್ರಿಕೋಣ ಅಂತ ಕರಿತೀವಿ. 6, 8, 12 ಕೆಟ್ಟ ಸ್ಥಾನ ಅಂತ ಕರೆದ್ರೆ 3 50-50 ಅಂತ ಕರಿತೀವಿ. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ನೋಡಿ, ತುಲಾ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಬಂದ್ಬಿಟ್ಟು ಚಂದ್ರ, 5ನೇದು ಬಂದ್ಬಿಟ್ಟು ಸೂರ್ಯ. ರಾಹು ಮತ್ತು ಕೇತು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು, ಅತಿ ದೊಡ್ಡ ವಿರೋಧಿಗಳು. ಇದು ನಿಮ್ಮ ತಲೆಯಲ್ಲಿ ಇರಲಿ ಫಸ್ಟ್. ಹೌದು, ನೋಡಿ, ಗ್ರಹಗಳ ಸ್ಥಿತಿಯನ್ನು ನಾವು ನೋಡಲೇಬೇಕಾಗತ್ತೆ. ಯಾಕಂದರೆ ನಿಮ್ಗೆ ಜಾತಕ ತಿಳಿಯಲ್ಲ. ಇಲ್ಲಿ ವಕ್ರಿಯರು ಯಾರಿದ್ದಾರೆ ಅಂದರೆ ಶನಿ ವಕ್ರಿಯನಿದ್ದಾನೆ, ಅಂದರೆ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತೇಳಿ. ನೋಡಿ, ಇಲ್ಲಿ ಅಸ್ತಂಗತ. ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ನನಗೆ, ನಾನು ದೊಡ್ಡದು ಮಾಡ್ತೀನಿ. ನೋಡಿ, ಅಸ್ತಂಗತ ಶುಕ್ರ, ಅಸ್ತಂಗತ ಕುಜ, ನೀಚ ಸೂರ್ಯ. ಇಲ್ಲ ಇವರೇ, ನಿಮ್ಮ ಇಡೀ ಜೀವನದಲ್ಲಿ ಏನಾದರೂ ನೋವು ಅಥವಾ ಕಷ್ಟಗಳು ಇಲ್ಲ ಆಸೆ ಈಡೇರಿಲ್ಲ ಅಂದರೆ 100ಕ್ಕೆ 100 ಅದಕ್ಕೆ ಕಾರಣ ಶುಕ್ರನ ಅಸ್ತಂಗತ ಕಾರಣ, ಬೇರೆ ಏನೂ ಅಲ್ಲ. ಶುಕ್ರನ ಅಸ್ತಂಗತ ಕಾರಣ. ಬನ್ನಿ, ಇಲ್ಲೇ ನಾನು ಓಪನ್ ಹೇಳ್ತಾ ಇದ್ದೀನಿ. ನೀವು 7 ಕ್ಯಾರೆಟ್, ನಾವು ಓಪನ್ ಹೇಳ್ತಾ ಇದ್ದೀನಿ ನಿಮಗೆ. ಓಪಲ್ಲು ಮತ್ತು ಪಚ್ಚೆ ಹಾಕ್ಕೊಳ್ಳಿಲ್ಲ ಅಂದರೆ, ಓಪಲ್ 7 ಕ್ಯಾರೆಟು, ಪಚ್ಚೆ 7 ಕ್ಯಾರೆಟ್ ಹಾಕ್ಕೊಳ್ಳಿಲ್ಲ ಅಂದರೆ 100% ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಅಚೀವ್ಮೆಂಟ್ ಆಗಲಿ, ರೀಚ್ ಆಗಲಿ ಆಗುವುದಿಲ್ಲ. 1ನೇ ಯೋಗ ನೋಡಿ, ದೊಡ್ಡ ರಾಜಯೋಗ, ನೀಚಭಂಗ ರಾಜಯೋಗ. ಓಪೆಲ್ ಹಾಕಿದರೆ ಮಾತ್ರ, ಇಲ್ಲ ಅಂದರೆ ಇಲ್ಲ, ನೀಚಭಂಗ ರಾಜಯೋಗ. 2ನೇದು ಲಕ್ಷ್ಮೀನಾರಾಯಣ ಯೋಗ. 3ನೇದು ಬುಧ ಆದಿತ್ಯ ರಾಜಯೋಗ. 4ನೇದು ವಿಕ್ರಮಾದಿತ್ಯ ರಾಜಯೋಗ. 5ನೇದು ಮಾಲವ್ಯ ಮಹಾಪುರುಷ ರಾಜಯೋಗ.
ಕುಜನದು ಹಾಕೋಬೇಡಿ, ಕುಜ ವಿರೋಧಿ. ಕುಜನ ಯಾವುದೇ ಕೆಂಪು ಬಣ್ಣದ ವಸ್ತು ಆಗಲಿ, ಕೆಂಪು ಬಣ್ಣದ ವಸ್ತ್ರ ಆಗಲಿ, ಕೆಂಪು ಬಣ್ಣದ ಇನ್ನರ್ ವೇರ್ ಆಗಲಿ ಧರಿಸ್ಲಿಕ್ಕೆ ಹೋಗ್ಬೇಡಿ. ಕುಜಂದು ಬಿಟ್ಟು ಹಾಕ್ಬಿಡಿ, ಅವನು ಅಸ್ತಂಗತ ಆಗಿದ್ದಾನೆ. ಆದ್ರೆ ಇಲ್ಲೇ ನೋಡಿ, ಪಚ್ಚೆ ಮತ್ತು ನೀವು ಇದು ಓಪೆಲ್ ಅನ್ನು ಹಾಕೊಂಡಿದ್ದಕ್ಕೆ ಆದರೆ 5 ರಾಜಯೋಗಗಳು ಹಾಕಿದ್ದು. ನೀವು ಜೀವನದಲ್ಲಿ ಬಹಳ ಸಕ್ಸಸ್ಫುಲ್ ವುಮೆನ್ ಆಗ್ತಿದ್ರಿ. ಹೌದು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಅತಿ ಶ್ರೇಷ್ಠ ರಾಜಯೋಗ ಮಾಲವ್ಯ ಮಹಾಪುರುಷ ರಾಜಯೋಗ. ರಾಹು ಕೇತು ಆಗಲಿ, ಸೂರ್ಯಚಂದ್ರನಿಂದ ಆಗಲಿ ಯಾವುದೇ ರೀತಿ ರಾಜಯೋಗಗಳು ಆಗುವುದಿಲ್ಲ. ಆದರೆ ನೋಡಿ, ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ, ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ, ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ, ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ, ಶುಕ್ರನಿಂದ ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೆ. ಯಾರ ಜಾತಕದಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೋ ಅವರಲ್ಲಿ ದೇ ಲವ್ ಎಂಟರ್ಟೈನ್ಮೆಂಟ್, ದೇ ಲವ್ ಎಂಜಾಯ್ಮೆಂಟ್, ದೇ ಲವ್ ಫ್ಯಾಷನ್, ದೇ ಲವ್ ಹೈ ಸೊಸೈಟಿ ಲೈಫ್. ಹೌದು, ಯಾರ ಜಾತಕದಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೋ ಅವರು ಬಹಳ ಕಲಾಕಾರರಿರ್ತಾರೆ, ಬಹಳ ಬುದ್ಧಿವಂತರಿರ್ತಾರೆ, ಬಹಳ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ, ಅವರ ಜೀವನದಲ್ಲಿ ಬಹಳ ಮುಂದೆ ಹೋಗ್ತಾರೆ. ಯಾರ ಜಾತಕದಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗ ಇರ್ತಾರೋ ಅವ್ರಿಗೆ ಆಲ್ಮೋಸ್ಟ್ ಆಲ್ ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ. ಅವ್ರಿಗೆ ಹಣ ಆಗಲಿ, ಅಂತಸ್ತಾಗಲಿ, ಅಥವಾ ಆಭರಣಗಳಾಗಲಿ, ವೆಹಿಕಲ್ಸ್ ಆಗಲಿ ಯಾವುದೂ ಕಡಿಮೆ ಆಗೋದಿಲ್ಲ. ಇಲ್ಲಿ ಇಲ್ಲ ರೀ, 23 ಡಿಗ್ರೀಸ್ ಅಸ್ತಂಗತ ಅಂದರೆ ಡೆಡ್ ಅಂತ ಅರ್ಥ, ಹಾಸ್ಕೊಂಡು ಹೊಚ್ಕೊಂಡು ಮಕ್ಕೊಂಡಾನ ಅಂತ ಅರ್ಥ. ಅದು ಹೀ ಸ್ಲೆಪ್ಟ್. ವಿಕ್ರಮಾದಿತ್ಯ ರಾಜಯೋಗ, ವಿಕ್ರಮಾದಿತ್ಯ ರಾಜಯೋಗ ಒಂದು ಸಂಸ್ಥೆಯ ಮಾಲಕರಾಗಿರ್ತಾರೆ, ಇಲ್ಲ ಒಂದು ಹೋಟೆಲ್ ಓನರ್ ಆಗಿರ್ತಾರೆ, ಇಲ್ಲ ಒಂದು ಸಂಸ್ಥೆಪ್ಪ, ಅದು ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರುತ್ತೆ. ಆ ಬಿಸ್ನೆಸ್ ಅಲ್ಲಿ ಕನಿಷ್ಠ 10ರಿಂದ 15 ಜನ ಕೆಲಸ ಮಾಡ್ತಿರ್ತಾರೆ. ಅವರು ಇವ್ರ ಕಡೆಯಿಂದ ಪಗಾರ ತಗೊಂಡು ಹೋಗಿ ಜೀವನವನ್ನು ಸಾಗಿಸ್ತಾರೆ. ಹಿ ಲೀಡ್ಸ್ ಲೈಕ್ ಎ ಕಿಂಗ್, ಹಿ ಲೀಡ್ಸ್ ಲೈಕ್ ಎ ಲೀಡರ್, ಹಿ ಲೀಡ್ಸ್ ಲೈಕ್ ಎ ಟೀಮ್ ಹೆಡ್. ಇದು ವಿಕ್ರಮಾದಿತ್ಯ ರಾಜಯೋಗದ ಫಲ. ಬುಧಾದಿತ್ಯ ರಾಜಯೋಗ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಸೂಪರ್ಬ್ ಯೋಗ ರೀ, ಅಲ್ಟಿಮೇಟ್ ಯೋಗ. ರಾಜಕೀಯವಾಗಿ ವಿಪರೀತ ಬೆಳೀತಾರೆ, ಸರ್ಕಾರಿ ನೌಕರಿಯಲ್ಲಿ ಇರುತ್ತೆ, ಸರ್ಕಾರಿ ಫಲವನ್ನು ಪಡೆಯುವುದಲ್ಲದೆ. ಎಕ್ಸಾಂಪಲ್ ಕೊಡ್ತೀನಿ, ಇವತ್ತು ಬಸವರಾಜ ಬೊಮ್ಮಾಯಿಯವರು ಬುಧ ಆದಿತ್ಯ ರಾಜಯೋಗ, ಯಡಿಯೂರಪ್ಪರ ಬುಧ ಆದಿತ್ಯ ರಾಜಯೋಗ, ಸಿದ್ದರಾಮಯ್ಯವರು ಬುಧ ಆದಿತ್ಯ ರಾಜಯೋಗ, CT ರವಿ ಅವರು ಬುಧ ಆದಿತ್ಯ ರಾಜಯೋಗ, ಯತ್ನಾಳ್ ಅವರು ಬುಧ ಆದಿತ್ಯ ರಾಜಯೋಗ, ವಿಜೇಂದ್ರ ಅವರು ಬುಧ ಆದಿತ್ಯ ರಾಜಯೋಗ, NT ರಾಮರಾವ್ ಅವರು ಬುಧ ಆದಿತ್ಯ ರಾಜಯೋಗ, ರಜನಿಕಾಂತ್ ಅವರು ಬುಧ ಆದಿತ್ಯ ರಾಜಯೋಗ, ಚಂದ್ರಬಾಬು ನಾಯ್ಡು ಬುಧ ಆದಿತ್ಯ ರಾಜಯೋಗ, ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ, JP ನಡ್ಡಾ ಬುಧ ಆದಿತ್ಯ ರಾಜಯೋಗ, ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ, ಸುಸ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ, ಐಶ್ವರ್ಯ ರಾಯ್ ಬುಧ ಆದಿತ್ಯ ರಾಜಯೋಗ, ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ, ರತನ್ ಲಾಲ್ ಟಾಟಾ ಬುಧ ಆದಿತ್ಯ ರಾಜಯೋಗ, ಅಂಬಾನಿ ಬುಧ ಆದಿತ್ಯ ರಾಜಯೋಗ, TVS ಸುಂದರಂ ಬುಧ ಆದಿತ್ಯ ರಾಜಯೋಗ. ನೋಡ್ರಿ, ಬುಧ ಆದಿತ್ಯ ರಾಜಯೋಗ ಸ್ಥಾನ, ಮಾನ, ಹೆಸರು, ಸಂಪತ್ತು, ಐಶ್ವರ್ಯ, ಕೀರ್ತಿ ಹಾಗೂ ನೆಮ್ಮದಿ ಕೊಡುವಂಥ ಯೋಗವೇ ಬುಧ ಆದಿತ್ಯ ರಾಜಯೋಗ. ಇಲ್ಲಿ ನೀಚತ್ವವನ್ನು ಬಿಟ್ಟಿಲ್ಲ ಸೂರ್ಯ. ಅವನು ನೀಚತ್ವವನ್ನು ಬಿಡಿಸಿದರೆ ಬುಧ ಆದಿತ್ಯ ರಾಜಯೋಗ ಆಕ್ಟಿವೇಟ್ ಆಗಿಬಿಡ್ತಾನೆ. ಲಕ್ಷ್ಮೀನಾರಾಯಣ ಯೋಗ, ದಟ್ ಈಸ್ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ರಾಜಯೋಗ. ಹೌದು, ದಾಂಪತ್ಯ ಬಹಳ ಚೆನ್ನಾಗಿ ನಡೆಯುತ್ತೆ, ಮಕ್ಕಳು ಬಹಳ ಚೆನ್ನಾಗಿ ಹುಡ್ತಾರೆ, ಮಕ್ಕಳು ಒಂದು ಯಶಸ್ಸು, ಕೀರ್ತಿ, ಸಾಧನೆ ಮಾಡ್ತಾರೆ. ಅದು ಅಲ್ಲದೆ ನೀವು ದಾಂಪತ್ಯ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇಲ್ಲಿ ಆಗಿಲ್ಲ ಅದು ಲಕ್ಷ್ಮೀನಾರಾಯಣ ಯೋಗ. ಯಾಕಂದ್ರೆ ಶುಕ್ರ ಅಸ್ತಂಗತ ಆಗಿದ್ದಾನೆ. ದಯವಿಟ್ಟು ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ನೀಚಭಂಗ ರಾಜಯೋಗ, ನಾವು 3 ಎಕ್ಸಾಂಪಲ್ ಕೊಡ್ತೀನಿ, 4 ಎಕ್ಸಾಂಪಲ್ ಕೊಡ್ತೀನಿ. ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್, ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ಮೋದಿಜಿ ನೀಚಭಂಗ ರಾಜಯೋಗದಲ್ಲಿ ಹುಟ್ಟಿದವರು. ಬಹಳ ಹೆಸರು, ಬಹಳ ಸಂಪತ್ತು, ಬಹಳ ಕೀರ್ತಿ, ಬಹಳ ನೆಮ್ಮದಿ, ಬಹಳ ಆಧ್ಯಾತ್ಮಿಕತೆ, ಎಲ್ಲವೂ ವಿಪರೀತವಾಗಿ ಸಿಗುತ್ತೆ ಅವರಿಗೆ. ದಟ್ ಇಸ್ ಕಾಲ್ಡ್ ನೀಚಭಂಗ ರಾಜಯೋಗ. ದೊಡ್ಡ ರಾಜಯೋಗಗಳ್ರಿ ಇವು. ತುಲಾ ರಾಶಿಯಲ್ಲಿ ಶುಕ್ರ, ಬುಧ, ಸೂರ್ಯ 3 ಮಂದಿ ಬರೋದೇನಿದಿಲ್ಲ, ದೊಡ್ಡ ರಾಜಯೋಗ ಇದು. ನೀವು ಅದನ್ನು ಸರಿಯಾಗಿ ಅನುಭವಿಸಿಲ್ಲ. ಕಾರಣ ಸೂರ್ಯನ ಕಿರಣಗಳಿಗೆ ಶುಕ್ರ ಅಸ್ತಂಗತ ಆಗಿದ್ದಾನೆ. ದಯವಿಟ್ಟು ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ.
ಓಪೆಲ್ಲನ್ನು ಧರಿಸ್ಕೊಂಡು 9 ದಿನ ಜಪ ಆಗಬೇಕು, 9 ದಿನ ಹೋಮ ಆಗಬೇಕು. ದಯವಿಟ್ಟು ಫೋನ್ ಮಾಡಿ ಮಂಜುಳಾ ಅವರೇ, 100% ನಾನು ಮಾಡಿಕೊಡ್ತೇನೆ ನಿಮಗೆ. 100% ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. 1974ರಲ್ಲಿ ಹುಟ್ಟಿದ್ರೆ ಇದನ್ನು ನೀವು ಮೊದಲೇ ಮಾಡ್ಕೊಂಡಿದ್ರೆ ಇವತ್ತು ನೀವು ಎಲ್ಲೋ ಇರ್ತಿದ್ರಿ. ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನೋಡಿ, ನೀಚಭಂಗ ರಾಜಯೋಗ, ಲಕ್ಷ್ಮೀನಾರಾಯಣ ಯೋಗ, ಬುಧ ಆದಿತ್ಯ ರಾಜಯೋಗ, ವಿಕ್ರಮಾದಿತ್ಯ ರಾಜಯೋಗ, ಮಾಲವ್ಯ ಮಹಾಪುರುಷ ರಾಜಯೋಗ, ದೊಡ್ಡ ದೊಡ್ಡ ರಾಜಯೋಗಗಳು. ಅದರಲ್ಲಿ ನೋಡಿ, ಇವನು 9ನೇ ಭಾವದ ಸ್ವಾಮಿ, ಇವನು 1ನೇ ಭಾವದ ಸ್ವಾಮಿ, ಇವನು 11ನೇ ಭಾವದ ಸ್ವಾಮಿ. ಇಲ್ಲಿ 3 ಫಲಗಳನ್ನು ಪಡ್ಕೋತೀರಿ ನೀವು. ಏನೇನು ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ? 3 ಭಾವದ ಫಲ ಪಡಿತೀರಿ. ಇಲ್ಲಿ ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ವ್ಯಕ್ತಿತ್ವ ಬಹಳ ಚೆನ್ನಾಗಿ ಹುಟ್ಟುತ್ತೆ ನಿಮ್ದು. ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಕೆಪಬಲ್ ಇರ್ತೀರಿ. ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ. ಬುದ್ಧಿವಂತಿಕೆ ನಡೆಯೋದಲ್ದೇನೆ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ, ಒಳ್ಳೆ ಜವಾಬ್ದಾರಿತ ವ್ಯಕ್ತಿತ್ವ ಇರುತ್ತೆ. ಜವಾಬ್ದಾರಿಯಿಂದ ನೀವು ಮನೆಯನ್ನು ನಡೆಸ್ತೀರಿ. ಇದು 1ನೇ ಭಾವದ ಫಲ. ನೋಡಿ, ಒಂದು ವೇಳೆ ಸೂರ್ಯ ಏನಾದರೂ ನೀಚಭಂಗ ಆದ್ರೆ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಒಳ್ಳೆ ಲಾಭವನ್ನು ಪಡಿತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರುವುದಿಲ್ಲದೆ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತವೆ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ. ಹಂತ ಹಂತವಾಗಿ ಪ್ರಮೋಟ್ ಆಗ್ತೀರಿ, ಬೆಳವಣಿಗೆ ಹೊಂದ್ತೀರಿ. ದುಡ್ಡು, ಆಭರಣ, ವೆಹಿಕಲ್ ಎಲ್ಲವನ್ನು ಖರೀದಿ ಮಾಡೋದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಮಿತ್ರರೊಡನೆ ಒಳ್ಳೆ ಸಂಬಂಧವನ್ನು ಹೊಂದಿರ್ತೀರಿ. ಇದು 11ನೇ ಭಾವದ ಫಲ. 9ನೇ ಭಾವದ ಫಲ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಒಳ್ಳೆ ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸುವುದಲ್ದೇ ಗೆಲುವು ಸದಾ ನಿಮ್ಮದಾಗಿರುತ್ತೆ. ಸಂಬಂಧಿಗಳ ಜೊತೆಗೆ ಒಳ್ಳೆ ಸಂಬಂಧವನ್ನು ಹೊಂದುವುದಲ್ದೇ ದೇವರ ಆಶೀರ್ವಾದ ಪಡ್ಕೋತೀರಿ. ಒಳ್ಳೆ ಲಕ್ ಇರ್ತೀರಿ. ಪುಣ್ಯದ ಕೆಲಸ ಮಾಡೋದಲ್ದೇ ಮನೆಯಲ್ಲಿ ನೆಮ್ಮದಿ ಸಂಸ್ಕಾರದಿಂದ ಬದುಕ್ತೀರಿ. ಇದು 9ನೇ ಭಾವದ ಫಲ. ಈ ಅಲ್ಟಿಮೇಟ್ರಿ ನಿಮಗೆ 7ನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದಾನೆ. ನೀವೇನಾದರೂ ರೀಮ್ಯಾರೇಜ್ ಆಗಬೇಕಂದ್ರೆ ದಯವಿಟ್ಟು ಹವಳವನ್ನು ಧರಿಸಿ ಮದುವೆಯಾಗಿ ಆಮೇಲೆ ಹವಳವನ್ನು ಕಿತ್ತೊಯ್ಯಬೇಕು. ಹವಳವನ್ನು ಧರಿಸ್ಬೇಕು. ಧರಿಸಿ ಆದಮೇಲೆ ಹವಳವನ್ನು ತೆಗೆದುಹಾಕಬೇಕು ಮದುವೆ ಆದಮೇಲೆ. ನೋಡಿ, ಈ 5 ರಾಜಯೋಗಗಳು ದೊಡ್ಡ ರಾಜಯೋಗ, ವಿಪರೀತ ರಾಜಯೋಗಗಳಿವೆಲ್ಲ. ಯಾರ ಜಾತಕದಲ್ಲಿ ನೀಚಭಂಗ ರಾಜಯೋಗ, ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ರಾಜಯೋಗ, ವಿಕ್ರಮಾದಿತ್ಯ ರಾಜಯೋಗ, ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೇನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಸ್ಥಾನ, ಮಾನ, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಮೀರಾರ ಭಟ್ರು ಈ ಎಲ್ಲ ಯೋಗಗಳ ಬಗ್ಗೆ ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಏನಿಲ್ಲ, ಸೂರ್ಯನನ್ನ ನೀವು ನೀಚಭಂಗ ಮಾಡ್ಕೊಂಬಿಡಿ, ನೀವು ಹೇಳಿದ್ದೆಲ್ಲ ಕೆಲಸ ಸಕ್ಸಸ್. ಎನಿಥಿಂಗ್ ಯು ಕ್ಯಾನ್ ಡೂ ಇಟ್. ಇದರಲ್ಲಿ ಯಾವುದೇ ಸಂಶಯನೂ ಬೇಡ. ಸೊ ದಯವಿಟ್ಟು 7 ಕ್ಯಾರೆಟ್ ಓಪೆಲ್ ಮತ್ತು ಪಚ್ಚೆಯನ್ನು ಧರಿಸ್ಕೊಳ್ಳಿ. ಬನ್ನಿ, ರಾಹು 17 ಡಿಗ್ರಿ ಇದ್ದಾನೆ, ನೀಚ 2ನೇ ಭಾವದಲ್ಲಿ. ದಿಸ್ ಈಸ್ ಮೋಸ್ಟ್ ಡೇಂಜರಸ್. ನಿಮ್ಮ ಜೀವನದಲ್ಲಿ ಏನೇನು ಆಗಬಾರ್ದು ಎಲ್ಲ ರಾಹು ಕೆಟ್ಟದ್ದನ್ನೇ ಮಾಡಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಹೌದು, ಫಸ್ಟ್ ಬಿಹೇವಿಯರೇ ಕೆಡಿಸ್ಬಿಡ್ತಾನೆ ನಿಮ್ಮ. ಹೌದು,
ವ್ಯವಹಾರ ಹಾಳು ಮಾಡ್ತಾನೆ, ಬಿಹೇವಿಯರ್ ಕೆಡಿಸ್ತಾನೆ, ಕೆಟ್ಟ ಹ್ಯಾಬಿಟ್ಸ್ಗೆ ಬಲಿಯಾಗ್ತೀರಿ, ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನಲ್ಲಿ ಇರುವುದಿಲ್ಲ, ಸಂಬಂಧಿಗಳ ಜೊತೆ ಸಂಬಂಧ ಬಹಳ ದಿನ ಉಳಿಯುವುದಿಲ್ಲ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಹಣ ಸೇವ್ ಮಾಡೋದಿಲ್ಲ, ಊಟದಲ್ಲಿ ತಗಾದೆ ಆಗುತ್ತೆ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಪರಿವಾರದ ಸ್ಥಿತಿ ಬಹಳ ಕೆಡುವುದಲ್ಲದೆ ಮಾತಿನಲ್ಲಿ ಟಫ್ನೆಸ್ ಬರುತ್ತೆ, ಮಾತಿನ ದಾಟಿ ಸರಿ ಇರುವುದಿಲ್ಲ, ಮಾತು ಯಾರಿಗೂ ಇಷ್ಟ ಆಗುವುದಿಲ್ಲ, ಸಂಸ್ಕಾರ ನೆಮ್ಮದಿಯನ್ನು ಮರೆತು ಬಿಡ್ತೀರಿ. ದಯವಿಟ್ಟು ನೀಚ ರಾಹುವಿನ ಶಾಂತಿ ಮಾಡ್ಕೊಳ್ಳಿ. 2ನೇ ಭಾವದಲ್ಲಿ ಇರುವ ರಾಹುನ ದಯವಿಟ್ಟು ನೀವು ನೀಚ ರಾಹುನ ಶಾಂತಿ ಮಾಡ್ಕೊಳ್ಳಿ. ಬಟ್ 5ನೇ ಭಾವದಲ್ಲಿ ಗುರು ಬಂದಿದ್ದಾನೆ, 6ನೇ ಭಾವದ ಸ್ವಾಮಿ. ದಿಸ್ ಈಸ್ ಮೋಸ್ಟ್ ಡೇಂಜರಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಬಹಳ ಡೇಂಜರ್ ಸರ್ ಇವನು. ಇಲ್ಲಿ ಗುರು ಶಾಂತಿ ಆಗಲಿಲ್ಲ ಅಂದ್ರೆ ಏನೇನು ತೊಂದರೆ ಅನುಭವಿಸ್ತೀರಿ ಅನ್ನೋದು ನಾನು ಹೇಳ್ತೇನೆ ನೋಡಿ. ಮೋಸ್ಟ್ ಪ್ರಾಬಲಿ ನಿಮ್ಮ ನೋಡಿ ಎಜುಕೇಶನ್ ಸರಿಯಾಗಿ ಬರೋದಿಲ್ಲ, ದಾಂಪತ್ಯ ಉಳಿಯುವುದಿಲ್ಲ, ಸೆಕ್ಸುವಲ್ ಲೈಫ್ ಬಹಳ ಕಡಿಮೆ ಇರ್ಬೋದು, ಇಲ್ಲ ಬಹಳ ಇರ್ಬೋದು, ಮಕ್ಕಳು ಹುಟ್ಟಿದ್ರು ಮಕ್ಕಳು ಮಾತು ಕೇಳೋದಿಲ್ಲ, ಯಾವುದೇ ರೀತಿ ಟ್ಯಾಲೆಂಟನ್ನು ನೀವು ಪಡ್ಕೊಂಡಿರೋದಿಲ್ಲ, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರಿ, ಕಾಂಪಿಟೇಟಿವ್ ಎಕ್ಸಾಮ್ ಫೇಲ್ಯೂರ್ ಆಗ್ತವೆ, ಸುಖ ಶಾಂತಿ ಅಷ್ಟು ಹೇಳ್ಕೊಳ್ಳೋದು ಸಿಗುವುದಿಲ್ಲ, ಕಷ್ಟಗಳು ಬಹಳ ನಡೆಯುತ್ತವೆ, ಸಾಧನೆಗೆ ದಾರಿ ಆಗೋದಿಲ್ಲ, ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ, ಒಳ್ಳೆಯ ಪಾಪ್ಯುಲಾರಿಟಿ ಸಿಗೋದಿಲ್ಲ, ಪಬ್ಲಿಕ್ ಇಮೇಜ್ ಕೆಡಿಸಿಬಿಡ್ತಾನೆ ಗುರು. ದಯವಿಟ್ಟು ಗುರು ಶಾಂತಿ ಮಾಡ್ಕೊಳ್ಳಿ. ಮೋಸ್ಟ್ ಡೇಂಜರಸ್ 6ನೇ ಭಾವ. ವಿರೋಧಿ ಅವನು, ತುಲಾ ಲಗ್ನದ ಅತಿ ದೊಡ್ಡ ವಿರೋಧಿ ಗುರು. ಎಲ್ಲದಕ್ಕಿಂತ ಬೇಜಾರು ಏನಂದ್ರೆ ಕೇತು ಬಹಳ ನೀಚಾರಿ ಅವನು. ಇಲ್ಲಿ ಎಸ್ಪೆಷಲಿ ಈ ಭಾವದಲ್ಲಿ ಇದಲ್ಲ, ಅಷ್ಟಮ ಕೇತು, ನೀಚ ಕೇತು. ಹಿ ವಿಲ್ ಬಿ ದ ಮೋಸ್ಟ್ ಡೇಂಜರಸ್ ಅಂತ ಹೇಳಿ. ಕಷ್ಟಗಳ ಸುರುಮಾಲೆಯನ್ನೇ ಕೊಡ್ತಾನೆ, ಸಾಲಗಳನ್ನು ಮಾಡಿಸ್ತಾನೆ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ತಗೋತಾರೆ, ಆರೋಗ್ಯದ ಸಮಸ್ಯೆ ಹುಟ್ಟುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹೊತ್ತುಕೊಳ್ಳೋದಲ್ಲದೆ ಕೋರ್ಟು ಕಚೇರಿಯಲ್ಲಿ ಕ್ವಶನ್ ಮಾರ್ಕ್ ಆಗ್ತೀರಿ, ಎಲುಬುಕ್ಕಿಗಳು ಹಾಗೂ ಸ್ನಾಯು ಮತ್ತು ನರಗಳ ದೋಷದಿಂದ ಬಳಲುವುದಲ್ಲದೆ ತಂದೆಯಿಂದ ದೂರ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನೀವು ಓಪೆಲ್ ಹಾಕೊಂಡು ಪಚ್ಚೆ ಹಾಕೊಂಡ್ರೆ ಇಡೀ ಜೀವನ ನಿಮ್ದು, ಇಲ್ಲ ಅಂದ್ರೆ ಇಲ್ಲ. ನೋಡಿ 9ನೇ ಭಾವದಲ್ಲಿ ಶನಿ, ದಿಸ್ ಇಸ್ ಗುಡ್, ನೋ ಪ್ರಾಬ್ಲಮ್, ಒಳ್ಳೆಯದಿದ್ರಿ. ನಿಮ್ಗೆ 2ನೇ ಭಾವಕ್ಕೆ 2ನೇ ಭಾವದಲ್ಲಿರುವ ರಾಹು, 8ನೇ ಭಾವದಲ್ಲಿರುವ ಕೇತು, 5ನೇ ಭಾವದಲ್ಲಿರುವ ಗುರು ಮತ್ತು ಶುಕ್ರ ಅಸ್ತಂಗತ, ಈ 4 ಪ್ರಾಬ್ಲಮ್ ಕಾಡ್ತಾ ಇದೆ ನಿಮ್ಮ ಜೀವನದಲ್ಲಿ. ನೆನಪಿಟ್ಕೊಳ್ಳಿ, ಒಂದೇ ಒಂದು ಪ್ರಾಬ್ಲಮ್ ಸರ್, ಓಪೆಲ್ಲು ಪಚ್ಚೆ ಹಾಕೊಳ್ಳಿ, ಆಲ್ಮೋಸ್ಟ್ ಅಲ್ಲಿ 80% ಪ್ರಾಬ್ಲಮ್ ಸಾಲ್ವ್. ನೋಡಿ ಇವನು 4, 5 ಹಾಗೂ 9ನೇ ಭಾವದಲ್ಲಿ ಇದ್ದಾನೆ. 3 ಫಲ ಕೊಡಬೇಕು ಅವನಿಲ್ಲ ನಿಮಗೆ. ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ನಿಮಗಿರುತ್ತೆ, ಏನೇ ವ್ಯವಹಾರ ಮಾಡಿದ್ರು ಸಕ್ಸಸ್ ಹೊಂದ್ತೀರಾ, ನೆಮ್ಮದಿಯನ್ನು ಬದುಕ್ತೀರಾ, ಸುಖಮಯ ಜೀವನವನ್ನು ಸಾಗಿಸ್ತೀರಾ, ಒಳ್ಳೆ ಪ್ರಾಪರ್ಟಿ ಮಾಡ್ಕೋತೀರಾ, ಒಳ್ಳೆ ಹೈಯರ್ ಎಜುಕೇಶನ್ ಆಗಿರುತ್ತೆ. ಇಲ್ಲ ಅಂದ್ರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಾ, ಮನೆಯ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಾ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡೋದಲ್ದೇನೆ ಮನೆ, ಹೊಲ, ಪ್ರಾಪರ್ಟಿ, ಆಭರಣ, ವೆಹಿಕಲ್ಸು ಇವೆಲ್ಲವನ್ನು ಖರೀದಿ ಮಾಡಿರ್ತೀರಾ. ಒಂದು ವೇಳೆ ನೀವು ಗುರು ಶಾಂತಿ ಮತ್ತು ರಾಹು ಕೇತು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಸುಳ್ಳು ಆಗೋದಿಲ್ಲ. ಮತ್ತು ಓಪೆಲ್ ಹಾಕ್ಕೊಳ್ಳಿಲ್ಲದೇನೆ ಮಾಲವ್ಯ ಮಹಾಪುರುಷ ರಾಜಯೋಗವನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಹೇಳೋದೆಲ್ಲ ಸುಳ್ಳಾಗತ್ತೆ, ಅದು ಯಾವುದೇ ರೀತಿ ಫಲ ಕೊಡಲ್ಲ. ನೀವು ಮಾಡ್ಕೋಬೇಕು ಪರಿಹಾರ, ಅಂದ್ರಷ್ಟೇ ಇದು ಲಾಭ. 4ನೇ ಮನೆಯದು ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಮಕ್ಕಳು ಹುಡ್ತಾರೆ, ಮಕ್ಕಳಿಂದ
ಒಳ್ಳೆ ಫಲವನ್ನು ಪಡಿತೀರಿ, ಬಹಳ ನೆಮ್ಮದಿಯನ್ನು ಬದುಕ್ತೀರಿ, ಸುಸಂಸ್ಕೃತರಾಗಿ ಜೀವನವನ್ನು ನಡೆಸ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತೀರಿ. ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊಳ್ಳೋದಲ್ದೇ ಯಾವುದೇ ಕಷ್ಟ ಬಂದರೂ ಎದುರಿಸ್ತೀರಿ, ಸುಖ ಶಾಂತಿ ಜೊತೆಗೆ ನಡೀತೀರಿ, ಕಷ್ಟಗಳನ್ನು ದೂರ ಮಾಡ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ, ಒಳ್ಳೆ ಪಬ್ಲಿಕ್ ಇಮೇಜನ್ನು ಪಡ್ಕೋತೀರಿ. ಇದು 5ನೇ ಭಾವದ ಫಲ. ನಾನು ಹೇಳಿದ್ದು ರಾಹು ಕೇತು ಮತ್ತು ಗುರು ಶಾಂತಿ ನೀವು ಮಾಡ್ಕೋಬೇಕು, ಪ್ಲಸ್ 7 ಕ್ಯಾರೆಟ್ ಓಪೆಲ್ ಹಾಕೋಬೇಕು. 9ನೇ ಭಾವದ ಫಲವನ್ನು ಆಲ್ರೆಡಿ ನಾನು ಹೇಳಿದ್ದೇನೆ. ಚಂದ್ರ 11ನೇ ಮನೆಯಲ್ಲಿದ್ದಾನೆ, ದಿಸ್ ಇಸ್ ಗುಡ್. 10ನೇ ಭಾವದ ಸ್ವಾಮಿ 11ನೇ ಮನೆಯಲ್ಲಿದ್ದಾನೆ. ನಾನು ನಿಮ್ಗೆ ಒಂದೇ ಒಂದು ಹೇಳೋದೇನೆಂದ್ರೆ, ಮೆಡಿಕಲ್ ಇಲ್ಲ ಪೆಸ್ಟಿಸೈಡ್ ಇಲ್ಲ ವಾಟರ್, ಈ 3 ಬಿಸ್ನೆಸ್ ಮಾತ್ರ ನಿಮಗೆ 100% ಕರೋಡಪತಿ ಮಾಡ್ತವೆ. ಹೌದು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ, ಇದರಲ್ಲಿ ಯಾವುದೇ ಸಂಶಯ ಬೇಡ. ಮೆಡಿಕಲ್ಲು, ಪೆಸ್ಟಿಸೈಡು, ವಾಟರ್ ರಿಲೇಟೆಡ್ ಯಾವುದೇ ಬಿಸ್ನೆಸ್ ಮಾಡಿ 100ಕ್ಕೆ 100 ಒಳ್ಳೆ ಲಾಭದಲ್ಲಿ ಇರ್ತೀರ ಅಂತ ಹೇಳ್ತಾ ಬನ್ನಿ. ಜಾತಕದ ನೋಡಿ, 9ನೇ ಭಾವದಲ್ಲಿರುವಂತಹ ಶನಿ ಚಂದ್ರನ್ ನೋಡ್ತಾನೆ, ಬಹಳ ಒಳ್ಳೇದಾಯ್ತು. ಇಲ್ಲ ಅದಕ್ಕೆ ಯಮಧರ್ಮ ದೋಷ ಇಟ್ಟಾಕಿತ್ತು. ನಿಮ್ಮ 3ನೇ ಭಾವ ನೋಡ್ತಾನೆ, ಆಮೇಲೆ ನಿಮ್ಮ 6ನೇ ಭಾವ ನೋಡ್ತಾನೆ. 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ, 11ರಲ್ಲಿ ಒಳ್ಳೆ ಲಾಭ ಕೊಡ್ತಾನೆ, 3ರಲ್ಲಿ ಮುನ್ನುಗ್ಗುವ ಶಕ್ತಿ ಕೊಡ್ತಾನೆ, 6ರಲ್ಲಿ ಶತ್ರುನಾಶ ಮಾಡ್ತಾನೆ. ನಾನು ಹೇಳೋದಿಷ್ಟೇ ನಿಮಗೆ, ಇಲ್ಲೇ ಗುರು ಶಾಂತಿ ಆಗಬೇಕು, ಇಲ್ಲೇ ರಾಹು ಶಾಂತಿ ಆಗಬೇಕು, ಇಲ್ಲೇ ಕೇತು ಶಾಂತಿ ಆಗಬೇಕು, ಪ್ಲಸ್ 7 ಕ್ಯಾರೆಟ್ಟು ಪಚ್ಚೆ ಮತ್ತು ಓಪೆಲ್ ಮಸ್ಟ್ ಆ್ಯಂಡ್ ಶುಡ್ ಹಾಕೋಬೇಕು. ಇಲ್ಲ ಅಂದರೆ ನಡೆಯೋದಿಲ್ಲ. ಗುರು ವಿಲ್ ಡ್ಯಾಮೇಜ್ ಯು ಲೈಕ್ ಎನಿಥಿಂಗ್. ಸೀದಾ ನೋಡಿ, ಗುರು ನೋಡುವುದೇ ಸೀದಾ ಶನಿಯನ್ನು, ಆಮೇಲೆ ಚಂದ್ರನ, ಆಮೇಲೆ ನಿಮ್ಮನ್ನು. ಏನಾದರೂ ತಪ್ಪು ನಿರ್ಧಾರಗಳನ್ನು ತಗೊಂಡಿರಿ ಅಂದರೆ ಜೀವನದಲ್ಲಿ ಅದಕ್ಕೆ ಕಾರಣ ಗುರುನೇ. ನೀವು ರಾಘವೇಂದ್ರ ಇಲ್ಲ ಸಾಯಿಬಾಬಾ ಇಲ್ಲ ಸಮರ್ಥರು ಇಲ್ಲ ಭೂತರಾಜರು ಇಲ್ಲ ವಾದಿರಾಜರು, ಇವರು ದೇವಸ್ಥಾನಕ್ಕೆ ಸದಾ ಹೋಗ್ತಾ ಇರ್ಬೇಕು ನೀವು. ಹೌದು, ಇಲ್ಲ ಅಂದರೆ ನಡೆಯೋದಿಲ್ಲ. 2ನೇ ಭಾವದಲ್ಲಿ ರಾಹು ನೀಚ ಆಗಬಾರ್ದು. ಬಹಳ ಜೀವನವನ್ನು ನೋಡಿ, ಒಳ್ಳೆ ದಾಂಪತ್ಯವನ್ನೇ ಅನುಭವಿಸ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೂರ್ಯನನ್ನು ನೀಚಭಂಗ ಮಾಡಿ ಮೊದಲು. ಹೌದು, ಸೂರ್ಯನನ್ನು ನೀಚಭಂಗ ಮಾಡ್ಕೊಳ್ಳಿ, ಓಪೆಲ್ ಧರಿಸ್ಕೊಂಡು ನೀವು ಏನಂತೀರೋ ಅದು ಸಾಧ್ಯ. ಶುಕ್ರ 7ನೇ ಮನೆಯಲ್ಲಿ ಬಂದರೆ ಒಳ್ಳೆ ದಾಂಪತ್ಯ ಅನುಭವಿಸ್ತಾರೆ ಅವರು, ಬಹಳ ಎಂಜಾಯಬಲ್ ಜೀವನ ಅವ್ರದ್ದು. ನೋ ಪ್ರಾಬ್ಲಮ್, ಬುದ್ಧಿಯಿಂದ ಬದುಕ್ತಾ ಇದ್ದೀರಾ ನೀವು, ಇದು ಮಾತ್ರ ನಿಜ. ನೋಡಿ, ಗುರು ಶಾಂತಿ ಆಗಲೇಬೇಕು, ಕೇತು ಶಾಂತಿ ಆಗಲೇಬೇಕು. 9ನೇ ಮನೆಯಲ್ಲಿ ಬಂದಿದ್ದಾರೆ. ಶನಿ ಸ್ವಂತ ಮನೆಯಲ್ಲಿ ಅಸ್ಥಿಭಂಗ ದೋಷ ಇದೆ ನೋಡಿ ನಿಮಗೆ ಮನೆಯಲ್ಲಿ. ದಯವಿಟ್ಟು ಯಾರೋ, ನಾವು ಓಪನ್ ಹೇಳ್ತಾ ಇದ್ದೀವಿ ನಿಮಗೆ, ಅಸ್ಥಿಭಂಗ ದೋಷ ಇದೆ. ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪೂರ್ವಜರ ಕಾಡಾಟಕ್ಕೆ ನೀವು ಬಹಳ ತುತ್ತಾಗಿ ಬಿಡ್ತೀರಾ. ಮಂಜುಳಾ ಅವರೇ, ರಾಹು ದಶೆ ಇದೆ. ಒಂದೇ ಹೇಳೋದು ನನಗೆ ಏನಪ್ಪ ಅಂದ್ರೆ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದು 2ನೇದು ಗುರು ಮತ್ತು ಕುಜ ಶಾಂತಿ ಮಾಡ್ಕೊಳ್ಳಿ. 3ನೇದ್ದು 7 ಕ್ಯಾರೆಟ್ಟು ಓಪೆಲ್ಲು ಮತ್ತು ಪಚ್ಚೆ ಹಾಕ್ಕೊಳ್ಳೇಬೇಕು. ಹಾಕ್ಕೊಳ್ಳಿಲ್ಲ ಅಂದರೆ ನಡೆಯಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು ನಾವು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.